ನಮಸ್ಕಾರ ಎಲ್ರಿಗೂ ರಾಘವೇಂದ್ರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ RRB ಗ್ರೂಪ್ ಡಿ ನೀವೇನಾದರೂ RRB ಗ್ರೂಪ್ ಡಿ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ಇದೇ ತಿಂಗಳು ಅಂದರೆ ನವೆಂಬರ್ 27ರಿಂದ ಪರೀಕ್ಷೆಗಳು ಪ್ರಾರಂಭವಾಗ್ತಿದ್ದಾವೆ. ಹೀಗಾಗಿ ನಿಮ್ಮ ಎಕ್ಸಾಮ್ ಡೇಟು ಮತ್ತು ಎಕ್ಸಾಮ್ ಸಿಟಿ ಅಂದರೆ ನಿಮ್ಮ ಪರೀಕ್ಷಾ ಕೇಂದ್ರವನ್ನು ಹಾಗೆ ಪರೀಕ್ಷಾ ದಿನಾಂಕವನ್ನು ಯಾವ ಥರ ಚೆಕ್ ಮಾಡೋದು ಎಂಬುದನ್ನು, ಅಂದರೆ ಸಿಟಿ ಇಂಟಿಮೇಷನ್ ಸ್ಲಿಪ್ನ ಯಾವ ಥರ ಡೌನ್ಲೋಡ್ ಮಾಡೋದು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ಈ ಸಿಟಿ ಇಂಟಿಮೇಷನ್ ಸ್ಲಿಪ್ ಅಂದರೆ ನಿಮ್ಮ ಎಕ್ಸಾಮ್ ಡೇಟ್ ಮತ್ತು ಎಕ್ಸಾಮ್ ಸಿಟಿನ ತಿಳ್ಕೊಬೇಕಂದ್ರೆ RRB ಅವರು ಒಂದು ಲಿಂಕನ್ನು ಬಿಟ್ಟಿದ್ದಾರೆ. ಆ ಲಿಂಕು ನೀವೇನಾದರೂ ನನ್ನ ವಾಟ್ಸಪ್ ಗ್ರೂಪ್ನಲ್ಲಿದ್ದರೆ ನಾನು ನಿನ್ನೆ ರಾತ್ರಿನೇ ಹಾಕಿದ್ದೀನಿ, ಹೌದಾ? ಆ ಲಿಂಕ್ ಮೇಲೆ ಡೈರೆಕ್ಟ್ ಕ್ಲಿಕ್ ಮಾಡಿ. ಅಥವಾ ನೀವೇನಾದರೂ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಇಲ್ಲ ಅಂದರೆ ಇವಾಗ ವಿಡಿಯೋ ನೋಡ್ತಾ ಇದ್ದೀರಾ ನೋಡಿ, ಈ ವಿಡಿಯೋ ಟೈಟಲ್ ಮೇಲೆ ಕ್ಲಿಕ್ ಮಾಡಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಂತ ಓಪನ್ ಆಗುತ್ತೆ, ಅಲ್ಲಿ ನಿಮಗೆ ಈ ಲಿಂಕು ಸಿಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಗೂಗಲ್ಗೆ ಹೋಗುತ್ತೆ, ಅದು ನಿಮ್ಮ ಮೊಬೈಲ್ನಲ್ಲಾದರೂ ಚೆಕ್ ಮಾಡ್ಕೊಳ್ಳಿ, ಲ್ಯಾಪ್ಟಾಪ್ನಲ್ಲಿ ಎಲ್ಲಿ ಬೇಕಾದರೂ ಚೆಕ್ ಮಾಡ್ಕೊಳ್ಳಿ. ಈ ಥರ ಓಪನ್ ಆಗುತ್ತೆ ಕ್ಯಾಂಡಿಡೇಟ್ ಲಾಗಿನ್ ಅಂತ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕು, ಹಾಗೆ ಡೇಟ್ ಆಫ್ ಬರ್ತ್ ಹಾಕಬೇಕು. ರಿಜಿಸ್ಟ್ರೇಷನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಹಾಕಿ ಇಲ್ಲಿ ಕ್ಯಾಪ್ಚಾ ಅಂತ ಇದೆ ನೋಡಿ, ಇಲ್ಲಿ 649399 ಅಂತ, ಇದನ್ನು ಇಲ್ಲಿ ಎಂಟರ್ ಮಾಡಬೇಕು. ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಅದರ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇದ್ದೀರಾ, ಈ ಥರ ಲಾಗಿನ್ ಅಂತ ಕೊಟ್ಟರೆ ಸಿಟಿ ಇಂಟಿಮೇಷನ್ ಸ್ಲಿಪ್ ಅಂತ ಬರುತ್ತೆ. ನೋಡ್ತಾ ಇದ್ದೀರಾ, ಈ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ನಿಮ್ಮ ನೇಮ್ ಇರುತ್ತೆ, ಎಲ್ಲವೂ ಇರುತ್ತೆ. ಹಾಗೆ ಕೆಳಗಡೆ ಸ್ಕ್ರೋಲ್ ಮಾಡಿದಾಗ ಕೆಳಗಡೆ ನೋಡ್ತಾ ಇದ್ದೀರಾ ಎಕ್ಸಾಮ್ ಡೀಟೇಲ್ಸ್ ಅಂತ ಇರುತ್ತೆ. ಎಕ್ಸಾಮ್ ಡೀಟೇಲ್ಸ್ ಅಂತ ಇರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಟೆಸ್ಟ್ ಸಿಟಿ, ಟೆಸ್ಟ್ ಸ್ಟೇಟು, ಹಾಗೆ ಎಕ್ಸಾಮ್ ಡೇಟು, ಪ್ರತಿಯೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೊದಲನೆಯದಾಗಿ ನೋಡ್ತಾ ಇದ್ದೀರಾ ಇಲ್ಲಿ ಯಾವುದು ಇವ್ರದ್ದು ಕೊಲ್ಲಾಪುರ್ನಲ್ಲಿ ಹಾಕಿದ್ದಾರೆ. ಯಾವುದು ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ್ನಲ್ಲಿ ಇವ್ರದ್ದು ಎಕ್ಸಾಮ್ ಇದೆ. ಯಾವ ಎಕ್ಸಾಮ್ ಸೆಂಟರ್ ಅನ್ನೋದು ಹಾಲ್ ಟಿಕೆಟ್ ಬಂದ ಮೇಲೆ ಗೊತ್ತಾಗುತ್ತೆ. ಇವಾಗ ಇವರು ಕರ್ನಾಟಕದವರು, ಇವ್ರದ್ದು ಎಲ್ಲಿ ಹಾಕಿದ್ದಾರೆ? ಕೊಲ್ಲಾಪುರ, ಮಹಾರಾಷ್ಟ್ರದಲ್ಲಿ ಹಾಕಿದ್ದಾರೆ. ನಿಮ್ಮದು ಸಹ ಬೇರೆ ಬೇರೆ ರಾಜ್ಯದಲ್ಲಿ ಹಾಕಿರ್ಬೋದು. ಯಾಕಂದರೆ ಸುಮಾರು 1,08,00,000ಕ್ಕಿಂತಲೂ ಹೆಚ್ಚು ಅರ್ಜಿಗಳು ಬಂದಿದ್ದಾವೆ ನೋಡಿ. ಇಲ್ಲಿ ಎಕ್ಸಾಮ್ ಸೆಂಟರ್ಸು ಅಷ್ಟು ಖಾಲಿ ಇಲ್ಲ, ಹೌದಲ್ವ? ಕರ್ನಾಟಕದಲ್ಲಿರುವ ಎಲ್ಲ ಎಕ್ಸಾಮ್ ಸೆಂಟರ್ ಫುಲ್ಲಾಗಿ ಅವ್ರನ್ನ ಅಲ್ಲಿ ಹಾಕಿರ್ತಾರೆ. ಫಸ್ಟ್ಗೆ ನಮ್ಮ ರಾಜ್ಯದಲ್ಲಿ ಯಾವ್ದು ಬೀಳ್ತವೆ ಅಂದರೆ ಯಾರು ಲೇಡೀಸ್ದು, ಮಹಿಳೆಯರದು ಫಸ್ಟ್ ನಮ್ಮ ರಾಜ್ಯದಲ್ಲಿ ಹಾಕ್ತಾರೆ. ಉಳಿದ ಅಭ್ಯರ್ಥಿಗಳು, ಪುರುಷ ಅಭ್ಯರ್ಥಿಗಳು ಏನಿರ್ತಾರೆ ನೋಡಿ, ಇವರು ಎಲ್ಲಿ ಯಾವ ಎಕ್ಸಾಮ್ ಸೆಂಟ್ರಿಗೆ ಹಾಕಿದ್ರು ಇವ್ರು ಬರ್ತಾರೆ ಅಂತ ಇವ್ರದ್ದು ಮಹಾರಾಷ್ಟ್ರದಲ್ಲಿ ಹಾಕಿದ್ದಾರೆ. ಯಾವಾಗ ಎಕ್ಸಾಮು ಅಂದರೆ 27ನೇ ತಾರೀಕು. ನಮ್ಮ ಪರೀಕ್ಷೆ ಸ್ಟಾರ್ಟ್ ಆಗೋದೇ 27ನೇ ತಾರೀಕು. ಹೀಗಾಗಿ ಇವ್ರದ್ದು 1ನೇ ದಿನಾನೇ ಅಂದರೆ 27ನೇ ತಾರೀಕಿಗೆ ಪರೀಕ್ಷೆ ಇದೆ. ಅದು 1ನೇ ಶಿಫ್ಟ್, ಹೌದಾ? ಮಹಾರಾಷ್ಟ್ರದಲ್ಲಿ ಕೊಲ್ಲಾಪುರ್ನಲ್ಲಿ 27ನೇ ತಾರೀಕಿಗೆ 1ನೇ ಶಿಫ್ಟ್ ಇವ್ರದ್ದು ಎಕ್ಸಾಮ್ ಇದೆ. ಈ ಥರ ನೀವು ಸಹ ನಿಮ್ಮ ರಿಜಿಸ್ಟ್ರೇಷನ್ ನಂಬರು ಮತ್ತು ಡೇಟ್ ಆಫ್ ಬರ್ತ್ ಹಾಕಿದರೆ ನಿಮ್ಮ ಏನು ಸಿಟಿ ಇಂಟಿಮೇಷನ್ ಸ್ಲಿಪ್ಪು ಬರುತ್ತೆ. ಒಂದಿಷ್ಟು ಜನರಿಗೆ ಏನಾಗಿರುತ್ತೆ, ಇದನ್ನೆಲ್ಲ ಹಾಕ್ತಾರೆ, ಬಟ್ ಅದು ಬರಲ್ಲ. ಇದು ಏನು ಮುಂದಿನ ಪೇಜಿಗೆ ಓಪನ್ನೇ ಆಗಲ್ಲ. ಯಾಕೆ ಓಪನ್ ಆಗಲ್ಲ ಅಂದರೆ ನಿಮ್ಮದು ಇವತ್ತಿನಿಂದ ಪರೀಕ್ಷಾ ದಿನಾಂಕ 10 ದಿನಗಳ ಒಳಗಡೆ ಮಾತ್ರ ಇರಬೇಕು, ಹೌದಾ? 27ನೇ ತಾರೀಕಿಗೆ ಯಾರ್ದಿದೆ ನೋಡಿ ಅವ್ರದ್ದು ಇವತ್ತು ಬರುತ್ತೆ. 28ನೇ ತಾರೀಕಿಗೆ ಯಾರ್ದಿದೆ ನೋಡಿ ಅವ್ರದ್ದು ನಾಳೆ ಬರುತ್ತೆ. ಹಾಗೆ 29ನೇ ತಾರೀಕಿಗೆ ಇದ್ದವ್ರದ್ದು ಅವ್ರದ್ದು ನಾಡಿದ್ದು ಬರುತ್ತೆ, ಹೌದಲ್ವಾ? ಸರ್, ಮತ್ತು ನಮ್ಗೆ ಯಾವ ಥರ ಗೊತ್ತಾಗುತ್ತೆ ಅದು ನಮ್ಮದು ಎಷ್ಟನೇ ತಾರೀಕಿಗಿದೆ ಅನ್ನೋದು ಗೊತ್ತಾಗುತ್ತೆ ಅಂದರೆ ನಿಮಗೆ ನಿಮ್ಮ ಮೊಬೈಲ್ಗೆ ಮೆಸೇಜ್ ಕಳಿಸ್ತಾರೆ ಅವರು. ನಿಮ್ಮ ಸಿಟಿ ಇಂಟಿಮೇಷನ್ ಸ್ಲಿಪ್ಪು ಲೈವ್ ಆಗಿದೆ, ನೀವು ಚೆಕ್ ಮಾಡಿಕೊಳ್ಳಿ ಅಂತ ನಿಮಗೆ ಮೆಸೇಜ್ ಬರುತ್ತೆ. ನಾರ್ಮಲ್ ಮೆಸೇಜು ಮತ್ತು ಇಮೇಲ್ ID ಎರಡರಲ್ಲೂ ಬಂದಿರುತ್ತೆ. ನಾರ್ಮಲ್ ಮೆಸೇಜ್ ಅಂತೂ ಎಲ್ರಿಗೂ ಬಂದೇ ಬರುತ್ತೆ, ಅದನ್ನೊಂದು ಸ್ವಲ್ಪ ನೋಡ್ಕೊತಾ ಇರಿ. ಅಥವಾ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ಡೈಲಿ ಚೆಕ್ ಮಾಡ್ತಾ ಇರಿ, ಬರುತ್ತೆ. ಮೆಸೇಜ್ ಅಂತೂ ಕನ್ಫರ್ಮ್ ಆಗಿ ಬರುತ್ತೆ. ಒಂದು ವೇಳೆ ಮೆಸೇಜ್ ಬರಲಿಲ್ಲ ಅಂದರೆ ನೀವು ಈ ಏನು ವೆಬ್ಸೈಟ್ನಲ್ಲಿ ಹಾಕಿ ಚೆಕ್ ಮಾಡ್ಕೋಬೋದು. ಇವಾಗ ರಿಜಿಸ್ಟ್ರೇಷನ್ ನಂಬರ್ ಇದೆ, ನಾವು ಚೆಕ್ ಮಾಡ್ಕೊತೀವಿ. ಒಂದಿಷ್ಟು ಜನರಿಗೆ ರಿಜಿಸ್ಟ್ರೇಷನ್ ನಂಬರ್ನೂ ಗೊತ್ತಿಲ್ಲ, ಮತ್ತು ಏನದು ನಾವು ಅಪ್ಲಿಕೇಶನ್ ಹಾಕಿದ್ದು ಫಾರ್ಮ್ನೂ ಇಲ್ಲ ನಮ್ಮ ಹತ್ರ ಅಂತ ಒಂದಿಷ್ಟು ಜನರ ಡೌಟ್ ಇರುತ್ತೆ. ಅವಾಗ ಏನು ಮಾಡಬೇಕು ಅಂದರೆ ಅದಕ್ಕೂ ನಾನು ಕೆಳಗಡೆ ಪಾಸ್ವರ್ಡ್ ರಿಸೆಟ್ ಏನೋ ಲಿಂಕ್ ಅಂತ ಕೊಟ್ಟಿದ್ದೀನಿ. ಪಾಸ್ವರ್ಡ್ ರಿಸೆಟ್ ಲಿಂಕ್ ಅಂತ ಕೊಟ್ಟಿದ್ದೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಈ ಥರ ಒಂದು RRB ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಇಲ್ಲಿ 2 ರೀತಿಯ ಆಪ್ಷನ್ಗಳು ಬರ್ತವೆ. ಒಂದು ಲಾಗಿನ್ ವಿತ್ ಆಧಾರು, ಒಂದು ಲಾಗಿನ್ ವಿತ್ RRB ಅಕೌಂಟ್ ಕ್ರೆಡಿಟ್ಸ್ನ. ಒಂದೇದಿದೆ ನೋಡಿ ಲಾಗಿನ್ ವಿತ್ ಆಧಾರು, ಅದರ ಮೇಲೆ ಕ್ಲಿಕ್ ಮಾಡಿ.
ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅಂದರೆ ಆ ಅಪ್ಲಿಕೇಶನ್ ಹಾಕುವಾಗ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತಾರೋ ನೋಡಿ, ಆ ಮೊಬೈಲ್ ನಂಬರ್ನ ಎಂಟರ್ ಮಾಡಿ, ಅದು ನಿಮ್ಮ ಆಧಾರ್ ಕಾರ್ಡ್ ಯಾವ ಲಿಂಕ್ ಮಾಡಿರ್ತಾರೆ ನೋಡಿ ನಿಮ್ಮ ಆಧಾರ್ ಕಾರ್ಡ್ಗೆ, ಅದರಿಂದ ಒಂದು OTP ಬರುತ್ತೆ. ಇಲ್ಲಿ ಜನರೇಟ್ OTP ಅಂತ ಹೊಡೆದ್ರೆ ಅದನ್ನು ಎಂಟರ್ ಮಾಡಿ ಇಲ್ಲಿ ಲಾಗಿನ್ ಅಂತ ಹೊಡೆದ್ರೆ ಸಾಕು. ನಿಮ್ಮದು ಅಪ್ಲಿಕೇಶನ್ ಹಿಸ್ಟ್ರಿ ಎಲ್ಲವೂ ಇರುತ್ತೆ ಅದರಲ್ಲಿ. ನಿಮ್ಮದು RRB ಗ್ರೂಪ್ ಡಿ ಇದು ಈಸಿಯಾಗಿ ನಂಬರ್ ತೊಗೋಬಹುದು. ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋದ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಇದ್ರೂ ಸಹ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೆ ನಿಮ್ಮದು ಎಕ್ಸಾಮು ಯಾವ ಡೇಟಿಗಿದೆ ಮತ್ತು ಯಾವ ಸಿಟಿಯಲ್ಲಿ ಕೊಟ್ಟಿದ್ದಾರೆ ಎಂಬುದನ್ನು ಕಮೆಂಟ್ ಮಾಡಿ. ಧನ್ಯವಾದಗಳು.